ನಮಸ್ತೆ ಗೆಳೆಯರೇ, ನಾನು ಬಸವಣ್ಣಪ್ಪ ಕಂಬಾರ್. ತಮಗೆಲ್ಲರಿಗೂ BK ಅಕಾಡೆಮಿ ಚಾನಲ್ಗೆ ಸುಸ್ವಾಗತ. ಇದು ನಮ್ಮ ಹೊಸ ಚಾನಲು. ಇದು ನಮ್ಮ 2ನೇ ವಿಡಿಯೋ. ಇವತ್ತು ವೃತ್ತಿ ಆಧಾರಿತ ಅಧಿಕಾರಿಗಳ ನೇಮಕಾತಿ, ರಿಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸದಾಗಿ ನೇಮಕಾತಿಗಳನ್ನು ಮಾಡಿಕೊಳ್ತಾ ಇದೆ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಶೇರು, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಹೇಳ್ತೀನಿ. ಹಾಗಿದ್ರೆ ಇನ್ನೇ ತಡ, ಬರ್ರಿ. BK ಅಕಾಡೆಮಿ ವತಿಯಿಂದ ಇದು 2ನೇ ಚಾನಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೇಶದ 16 ರಾಜ್ಯಗಳ ಪೈಕಿ ಕರ್ನಾಟಕವೂ ಸೇರಿದಂತೆ ಒಟ್ಟು 2964 ಹುದ್ದೆಗಳಿಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಸ್ನೇಹಿತರೆ, ಈ ಅಧಿಸೂಚನೆ 7/5/2025 ತಾರೀಕಿನ ದಿನ ನೋಟಿಫಿಕೇಷನನ್ನು ಬಿಡಲಾಗಿದೆ. ಹಾಗಾದರೆ ಈ ಅರ್ಜಿ ಯಾವಾಗಿನಿಂದ ಕರೀತಿದ್ದಾರೆ, ಯಾಕೆ ಕರೀತಿದ್ದಾರೆ ಮತ್ತು ಎಷ್ಟನೇ ತಾರೀಕಿನಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ, ಏನೆಲ್ಲ ಸಲ್ಲಿಸಬೇಕು, ಯಾರ್ಯಾರು ಅರ್ಹತೆ ಹೊಂದಿದ್ದಾರೆ, ಅವರ ವಯೋಮಿತಿ ಏನು, ಆಮೇಲೆ ಈ ಪರೀಕ್ಷಾ ಪದ್ಧತಿಯಲ್ಲಿ ಇರುವ ವ್ಯವಸ್ಥೆ ಏನಿದೆ, ಏನು ಮಾಡಿದ್ದಾರೆ, ಯಾವ ರೀತಿ ಪರೀಕ್ಷೆಗಳಿದ್ದಾವೆ, ಜೊತೆಗೆ ಪರೀಕ್ಷಾ ಶುಲ್ಕ ಎಷ್ಟಿದೆ, ಯಾವ್ಯಾವ ಅರ್ಹತೆ ಇದ್ದವರು, ಏನು ಅರ್ಹತೆ ಇದ್ದವರು ಇದಕ್ಕೆ ಈ ಪರೀಕ್ಷೆಯಲ್ಲಿ ಕೂಡಿರ್ಬೋದು ಅಥವಾ ಈ ನೌಕರಿಗೆ ಸೇರ್ಬೋದು ಅನ್ನೋದು, ಈ ಎಲ್ಲ ಮಾಹಿತಿಗಳನ್ನು ಒಂದೊಂದೇ ಹಂತವಾಗಿ ತಿಳಿಸ್ತೀನಿ. ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೆಯದಾಗಿ ನೋಟಿಫಿಕೇಷನ್ ಸಂಖ್ಯೆ ನೋಡಿ, CRPD CBO 2526/3. ಈ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನನ್ನು ಶುರು ಮಾಡಿದ್ದು ಯಾವಾಗ ಅಂತಂದರೆ 9/5/2025ರಿಂದ 29/5/2025 ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಡೌನ್ಲೋಡ್ ಮಾಡಿರ್ತಕ್ಕಂತಹ ನೀವು ಅರ್ಜಿ ಸಲ್ಲಿಸ್ತೀರಲ್ಲ, ನಿಮಗೆ ಒಂದು ಎಕ್ಸಾಮ್ ಅಂತ ಇರ್ತದೆ. ಟೆಂಟಿವ್ ಆಗಿ ಹೇಳ್ತಿದ್ದಾರೆ, ಆನ್ಲೈನ್ ಮುಖಾಂತರ ನಡೆಯುವಂತಹ ಈ ಟೆಂಟೇಟಿವ್ ಎಕ್ಸಾಮಿನೇಷನ್ ಯಾವ ತಿಂಗಳಲ್ಲಿ ನಡೆಯುತ್ತೆ ಅಂತಂದರೆ ಜುಲೈ ತಿಂಗಳಿನಲ್ಲಿ ಈ ಎಕ್ಸಾಮಿನೇಷನ್ ನಡೀತದೆ. ಅದಕ್ಕೂ ಮುನ್ನ ಕೆಲವು ಸೂಚನೆಗಳನ್ನು ನೋಡ್ಕೊಂಡ್ಬಿಡಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ಅರ್ಹತಾ ದಿನಾಂಕದ ಹೊತ್ತಿಗೆ ಅರ್ಹತಾ ಮಾನದಂಡಗಳನ್ನು ಪೂರೈಸಿದರೆ ಅನ್ನೋದನ್ನು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ. ಶುಲ್ಕ ಪಾವತಿ ಕೊನೆಯ ದಿನಾಂಕದ್ದು ಅಥವಾ ಅದಕ್ಕೆ ಮೊದಲು ಆನ್ಲೈನ್ ಮೋಡ್ ಮೂಲಕ ಬ್ಯಾಂಕಿನ ಶುಲ್ಕವನ್ನು ಠೇವಣಿ ಮಾಡಿದಾಗ ಮಾತ್ರ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದಂತ. ವಿವರಗಳು ಮತ್ತು ನವೀಕರಣಕ್ಕಾಗಿ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ, ಈ ಬ್ಯಾಂಕಿಂದ ಒಂದು ವೆಬ್ಸೈಟ್ ಬಿಟ್ಟಿದ್ದಾರೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ನೋಡಿ. ಅದನ್ನು ನೀವು ಪದೇ ಆವಾಗ ನೋಡ್ತಾ ಇರಬೇಕು. ಅಂದರೆ ಅಲ್ಲಿ ಏನಾರು ಅಪ್ಡೇಟ್ಸ್ ಆಗಿತ್ತು ಅಂದ್ರೆ ಅದನ್ನು ಅಲ್ಲಿ ಹಾಕ್ತಾರಂತ ಹೇಳಿದ್ದಾರೆ. ಇನ್ನು 4 ಹಂತಗಳಲ್ಲಿ ಈ ಪ್ರಕ್ರಿಯೆ ನಡೀತದೆ ಅಂತ ಹೇಳ್ತಾರೆ. ಅದು ಆನ್ಲೈನಲ್ಲಿ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಮೊದಲನೇದು ಯಾವುದು ಅಂದರೆ, ಮೊದಲು ಆನ್ಲೈನಲ್ಲಿ ಪರೀಕ್ಷೆ ಅನ್ನೋದು ಆನ್ಲೈನಲ್ಲಿ ನಡೀತದೆ. ಆಮೇಲೆ ಸ್ಕ್ರೀನಿಂಗ್ ನಡೀತದೆ. 3ನೇದು ಇಂಟರ್ವ್ಯೂ ಅಥವಾ ಸಂದರ್ಶನ ಅಂತ ಏನು ಕರಿತೀವಲ್ಲ ಅದು. ಆಮೇಲೆ 4ನೇದು ಮತ್ತು ಕೊನೆಯದು ಸ್ಥಳೀಯ ಭಾಷಾ ಪ್ರಾವೀಣ್ಯತಾ ಪರೀಕ್ಷೆ ಅಂತ ಕರೀತಾರೆ. ನಿಮಗೆ ಯಾವ ಈ 16 ರಾಜ್ಯಗಳಲ್ಲಿ ಕರೆದಿದ್ದಾರಲ್ಲ, ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಮಾತೃಭಾಷೆಯ ಮೂಲಕ ಒಂದು ಪ್ರಾವೀಣ್ಯತಾ ಪರೀಕ್ಷೆಯನ್ನು ನಡೆಸ್ತಾರೆ. ಅದು ಒಂದು ಪರೀಕ್ಷೆ ನಿಮಗೆ ಕಡ್ಡಾಯವಾಗಿದೆ ಅಂತ ಹೇಳ್ಬೋದು. ಸೊ ಈ ಪರೀಕ್ಷೆಯಲ್ಲೂ ನೀವು ಕೂಡ ಪಾಸ್ ಆಗಬೇಕು. ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗೆ ನೋಡಿ. ಮೊದಲು ಮುಖ್ಯವಾಗಿ ನಿಮಗೆ ಯಾರು ಈ ಪರೀಕ್ಷೆಗೆ ಅರ್ಹರು ಅಂತ ನೀವು ಕೇಳಬಹುದು. ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರ್ತಕ್ಕಂಥವರು, ಒಂದು ಪದವಿಯನ್ನು ಪಾಸ್ ಆಗಿರ್ತವೆ. ಯಾವುದೇ ಅಧಿಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರತಕ್ಕಂತಹ ಅಭ್ಯರ್ಥಿಗಳು ಈ ಪರೀಕ್ಷೆಗೆ ಅಥವಾ ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಹಾಗಾದರೆ ವಯಸ್ಸಿನ ಮಿತಿ ಏನದಪ್ಪ ಅಂತಂದರೆ ನೆನಪಿಟ್ಕೊಳ್ಳಿ. ವಯಸ್ಸಿನ ಮಿತಿ ನೀವು 21 ವರ್ಷದವರು ಆಗಿರಬೇಕು, ಕಡ್ಡಾಯವಾಗಿ 21 ವರ್ಷ ಆಗಿರಬೇಕು. ಆಮೇಲೆ ನಿಮಗೇನಂತಂದರೆ 30 ವರ್ಷ ಮೀರಿರಬಾರದು. 30 ಇಯರ್ಸ್ ನೀವು 30 ವರ್ಷ ಮೀರಿರಬಾರ್ದು. 21 ವರ್ಷ ಅಂತೂ ಕಡ್ಡಾಯವಾಗಿ ಆಗಿರಬೇಕು, 30 ವರ್ಷ ಮೀರಿರಬಾರ್ದು. ಇದು ನಿಮ್ಮ ವಯೋಮಾನ ಅಂತ ಹೇಳ್ತಾರೆ. ಹಾಗಾದರೆ ಸಡಿಲಿಕೆ ಏನಾದರೂ ಇದೆಯಾ ಅಂತ ಕೇಳ್ತೀರಲ್ಲ, ಹೌದು, ಓಕೆ. SC ಮತ್ತು ST ಜಾತಿಯವರಿಗೆ 5 ವರ್ಷಗಳ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಕರಿತೀವಲ್ಲ, OBC ಅವರಿಗೆ 3 ವರ್ಷಗಳ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಪರ್ಸನ್ ವಿತ್ ಬ್ಯಾಂಕ್ ಮಾರ್ಕ್ ಡಿಸಬಿಲಿಟಿ ಅಥವಾ ವಿಕಲಚೇತನರು ಅಂತ ಏನಿರ್ತಾರಲ್ಲ ಅವರಿಗೆ 15 ವರ್ಷಗಳ ಕಾಲ ಒಂದು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಜನರಲ್ನಲ್ಲಿ ಕೆಲವು 10 ವರ್ಷ ಕೊಟ್ಟಿದ್ದಾರೆ. ಮತ್ತು ಇನ್ನು
ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅವರಿಗೆ 13 ವರ್ಷ, ಇನ್ನು SC ST ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಇರ್ತಾರಲ್ಲ ಅವ್ರಿಗೆ 15 ವರ್ಷಗಳಷ್ಟು ಈ ರಿಯಾಯಿತಿಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಈ ಬ್ಯಾಂಕ್ ಈ ಎಕ್ಸಾಮ್ಗೆ ಅಥವಾ ಈ ನೇಮಕಾತಿಗಾಗಿ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಹಾಕಬಹುದು ಅನ್ನೋದಾದರೆ ನೆನಪಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀಡೆಡ್ ಟು ಚೆಕ್ ದ SBI ಬ್ಯಾಂಕ್ CBO ನೋಟಿಫಿಕೇಷನ್ 25 PDF. ಮೊದಲು ಏನು ಮಾಡಿರಿ ಅಂದರೆ SBI ಬಿಟ್ಟಿರ್ತಕ್ಕಂತಹ ನೋಟಿಫಿಕೇಷನ್ ಒಂದು PDF ಅನ್ನು ನಿಮ್ಮ ಹತ್ರ ಪ್ರಿಂಟ್ಔಟ್ ನೋಡಿ ತೆಗೆದಿಟ್ಟುಕೊಳ್ಳಿ. ಆಮೇಲೆ ಅದನ್ನು ಓಪನ್ ಮಾಡಿದ ಮೇಲೆ ಅಲ್ಲಿ ಆನ್ಲೈನ್ ಕ್ಲಿಕ್ ಅಂತೇಳಿ ಒಂದು ಅಪ್ಲೈ ಆನ್ಲೈನ್ ಲಿಂಕ್ ಒಂದು ಕೊಟ್ಟಿರ್ತಾರೆ. ಅದರ ಮೇಲ್ಗಡೆ ನೀವೇನು ಮಾಡಬೇಕಾಗ್ತದ್ರೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ್ಮೇಲೆ ಆ ಅಪ್ಲಿಕೇಶನ್ ಓಪನ್ ಆಗ್ತದೆ. ಓಪನ್ ಆದಮೇಲೆ ಅದನ್ನು ದಯವಿಟ್ಟು ಕ್ಲೀನಾಗಿ ನೋಡಿ. ಅಲ್ಲಿ ಅಗತ್ಯವಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತುಂಬಿದ ಮೇಲೆ ಏನು ಮಾಡಬೇಕಾಗ್ತದೆ, ನೆಕ್ಸ್ಟ್ ಅಪ್ಲೋಡ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಏನು ಅವಶ್ಯಕತೆ ಇದೆಯೋ ಅಷ್ಟು ಆ ದಾಖಲೆಗಳನ್ನು ಏನು ಮಾಡಿರಿ ಅದಕ್ಕೆ ಸೇರಿಸಿರಿ. ಆಮೇಲೆ ಪೇ ಅಪ್ಲಿಕೇಶನ್ ಫೀಸ್. ನೀವು ಯಾರ್ಯಾರು ಅಪ್ಲಿಕೇಶನ್ಗೆ ಶುಲ್ಕವನ್ನು ಕಟ್ಟಬೇಕಾಗಿದೆಯೋ ಅವರು ಅದನ್ನು ಕಟ್ಟಿ ಅದರದೊಂದು ರಸೀತಿನೋ ಏನೋ ಅದ್ರ ಜೊತೆಗೆ ಅಟ್ಯಾಚ್ ಮಾಡಿರಿ. ಆಮೇಲೆ ಫೈನಲಿ ಪ್ರಿಂಟ್ ದ ಅಪ್ಲಿಕೇಶನ್ ಫಾರ್ಮ್. ಇವೆಲ್ಲವನ್ನು ತುಂಬಿ ಆದಮೇಲೆ ಒಂದು ಸಾರಿ ನೀವೇನು ಮಾಡಿರಿ, ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಿಂಟೌಟ್ ತೊಗೊಳ್ರಿ. ಪ್ರಿಂಟೌಟ್ ತೊಗೊಂಡು ಆಮೇಲೆ ಸಬ್ಮಿಟ್ ಮಾಡಿ ಒಂದು ರೆಫರೆನ್ಸ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ರಿ ಅಂತ ಹೇಳ್ತೀನಿ. ಯಾಕೆಂದರೆ ಯಾವುದೇ ತಪ್ಪು ಮಾಹಿತಿಯನ್ನು ತುಂಬಲ್ದೆ ಸರಿಯಾಗಿ ಮಾಹಿತಿಯನ್ನು ತುಂಬ್ರಿ ಮತ್ತು ಕೊನೆಯ ದಿನಾಂಕದವರೆಗೂ ದಯವಿಟ್ಟು ಕಾಯಬೇಡಿ. ಯಾಕೆಂತಂದರೆ ಸರ್ವರ್ ಕೈ ಕೊಡ್ತು, ಪವರ್ ಪ್ರಾಬ್ಲಮ್ ಆಯಿತು, ಹಾಗೆ ಹೀಗೆ ಅಂತೇಳಿ ದಿನದ್ದು ಆವಾಗ ಇನ್ನೇನೇನೋ ಸಮಸ್ಯೆ ಬರೋಕ್ಕಿಂತ ಮುಂಚಿತವಾಗಿ ಅದನ್ನು ಮಾಡಿ ನೀವು ಓದ್ಕೊಳ್ಳೋದಕ್ಕೆ ಸಿದ್ಧರಾದರೆ ಈ ಸಾರಿ ಈ ಎಕ್ಸಾಮ್ನಲ್ಲಿ ನೀವು ಪಾಸಾಗಿ ಈ ಹುದ್ದೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದಂತ ಈ ಮೂಲಕ ಹೇಳ್ತೀನಿ. ಹಾಗಿದ್ರೆ ಇನ್ನೇನು ತಡ, ಈಗಲೇ ಈ SBI ಇದಕ್ಕೆ ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ ಎಲ್ಲ ಕಂಡೀಷನ್ಗಳನ್ನು ಷರತ್ತುಗಳನ್ನು ಗಮನವಿಟ್ಟು ಓದಿ ಅರ್ಜಿಯನ್ನು ಹಾಕಿ ಇದರಲ್ಲಿ ಯಶಸ್ವಿ ಆಗ್ರಿ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಮತ್ತು ಕ್ವಶನ್ ಪೇಪರ್ಸ್ ಹೆಂಗಿರ್ತದೆ, ಆನ್ಸರ್ಸ್ ಹೆಂಗಿರ್ತದೆ, ಈ ಹಳೆ ಕ್ವಶನ್ ಪತ್ರಿಕೆಗಳ ಏನಾದರೂ ಮಾಹಿತಿ ಇದ್ದು ಅದೊಂದು ಹೊಸ ವಿಡಿಯೋ ಮಾಡಿ ತಕ್ಷಣಕ್ಕೆ ಬಿಡ್ತೀನಿ ನಿಮಗೆ, ಆಯಿತಾ? ಅಲ್ಲಿವರೆಗೂ ಟೇಕ್ ಕೇರ್. ಈ ಚಾನಲ್ ಹೊಸದಾಗಿ ಶುರು ಮಾಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ನಿಮ್ಗೆ ಏನಾದರೂ ಬೇಕಿದ್ದರೆ ನೀವು ನಮ್ಮ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ. ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ತೆ ಸ್ನೇಹಿತರೆ.